ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು ITR ರಿಟರ್ನ್ನ ಹೇಗೆ ಹಂತ ಹಂತವಾಗಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ. ಹಾಗಾದರೆ ಮೂಲಭೂತವಾಗಿ ITR ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನೋದು ಒಂದು ಫಾರ್ಮ್. ಅದರಲ್ಲಿ ನೀವು ನಿಮ್ಮ ಆದಾಯವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ನಿಮ್ಮ ಗ್ರಾಸ್ ಟ್ಯಾಕ್ಸಬಲ್ ಇನ್ಕಮ್, ನೀವು ಅರ್ಹವಾಗಿರುವ ಡಿಡಕ್ಷನ್ಸ್ ಅಥವಾ ಎಕ್ಸಂಪ್ಷನ್ಸ್, ಈಗಾಗಲೇ ಪಾವತಿ ಮಾಡಿರೋ ಟ್ಯಾಕ್ಸ್, ಹೀಗೆ ITR ಫಾರ್ಮ್ ನಿಮ್ಮ ನೆಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಲೆಕ್ಕ ಹಾಕುತ್ತೆ. ಇದು ಕಾಲೇಜ್ ಅಡ್ಮಿಷನ್ ಫಾರ್ಮ್ ಇರುತ್ತಲ್ಲ, ಅದೇ ರೀತಿನೇ. ಒಂದ್ಸಾರಿ ನೀವು ನೆನಪು ಮಾಡ್ಕೊಳ್ಳಿ, ನೀವು ನಿಮ್ಮ ಎಲ್ಲ ವಿವರಗಳನ್ನು ಅಕಾಡೆಮಿಕ್ ರೆಕಾರ್ಡ್ಸ್ ಆಗಿರ್ಬೋದು, ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಥವನ್ನು ಫಿಲ್ ಮಾಡ್ತೀರಾ. ಕೊನೆಗೆ ಆ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ನೀವು ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟ ಮೇಲೆ ಅವರು ಎಷ್ಟು ತೆರಿಗೆ ವಿಧಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಇಲ್ಲೊಂದು ಪ್ರಶ್ನೆ, ಯಾರು ITR ಸಲ್ಲಿಸಬೇಕು? ನಂಬರ್ 1, ನೀವು ಒಂದು ಅಥವಾ ಹೆಚ್ಚು ಕರೆಂಟ್ ಬ್ಯಾಂಕ್ ಅಕೌಂಟ್ನಲ್ಲಿ 1 ಕೋಟಿ ಅಥವಾ ಹೆಚ್ಚಿನ ಮೊತ್ತವನ್ನು ಠೇವಣಿ ಹಾಕಿದರೆ. ನಂಬರ್ 2, ನೀವು ಸೇವಿಂಗ್ಸ್ ಅಕೌಂಟ್ನಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಠೇವಣಿ ಹಾಕಿದರೆ. ನಂಬರ್ 3, ನೀವು ಅಥವಾ ನಿಮ್ಮ ಹತ್ತಿರದವರು ಪ್ರವಾಸಕ್ಕೆ ಅಂತ 2 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ. ನಂಬರ್ 4, ನಿಮ್ಮ ಎಲೆಕ್ಟ್ರಿಸಿಟಿ ಎಕ್ಸ್ಪೆಂಡಿಚರ್ 1 ಲಕ್ಷಕ್ಕಿಂತ ಹೆಚ್ಚಿದ್ರೆ. ನಂಬರ್ 5, TDS ಅಥವಾ TCS ರೂಪದಲ್ಲಿ 25,000 ನಾರ್ಮಲ್ ಸಿಟಿಸನ್ಸ್ಗೆ ಮತ್ತು 50,000 ಸೀನಿಯರ್ ಸಿಟಿಸನ್ಸ್ಗೆ ಇದ್ದರೆ. ಇನ್ನು ನೀವು TDS ಅಥವಾ TCS ಒಟ್ಟು 25,000 ಅಥವಾ ಹೆಚ್ಚಾಗಿದ್ದರೆ ನೀವು ITR ಸಲ್ಲಿಸಬೇಕು. ಹಾಗೆ ನಿಮ್ಮ ಕೆಲಸದಲ್ಲಿ 60 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ ಆದರೆ, ಆದಾಯ 10 ಲಕ್ಷಕ್ಕಿಂತ ಹೆಚ್ಚಿದ್ರೆ ಸಲ್ಲಿಸಬೇಕು. ಆದರೆ ಫೈನಾನ್ಷಿಯಲ್ ಇಯರ್ 2025ರಲ್ಲಿ 83.9 ಮಿಲಿಯನ್ ITRs ಫೈಲ್ ಆಗಿದೆ. ಆದರೆ ಇವೆಲ್ಲದರ ಪೈಕಿ 55.7 ಮಿಲಿಯನ್ ಜನರಿಗೆ ಝೀರೋ ಟ್ಯಾಕ್ಸ್ ಲಯಬಿಲಿಟಿ ಇದೆ. ಅಂದರೆ ಈ 55.7 ಮಿಲಿಯನ್ ಜನರು ITRನ ಟ್ಯಾಕ್ಸ್ ಕಟ್ಟುವುದರ ಜೊತೆಗೆ ಮತ್ತಿತರ ಕಾರಣಗಳಿಗೆ ಸಲ್ಲಿಸಿದ್ದಾರೆ. ಉದಾಹರಣೆಗೆ ಲೋನ್ ಅಪ್ಲಿಕೇಶನ್ ಅಥವಾ ಕಂಪ್ಲೈಯನ್ಸ್. ಇಲ್ಲಿ ಯೂನಿಯನ್ ಬಜೆಟ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಮಗೆ 12 ಲಕ್ಷದವರೆಗಿನ ಆದಾಯ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸಬೇಕಾಗಿಲ್ಲ ಮತ್ತು ಸ್ಯಾಲರಿಡ್ ಸಿಟಿಸನ್ಸ್ 12,75,000ವರೆಗೆ ತೆರಿಗೆ ಪಾವತಿಸದೇ ಇರಬಹುದು. ಆದರೆ ನೀವು ಯಾವುದೇ ತೆರಿಗೆ ಪಾವತಿಸದಿದ್ದರೂ ITR ಸಲ್ಲಿಸಲೇಬೇಕು. ಒಂದು ಉದಾಹರಣೆ, ನಾನು ನನ್ನ ಸ್ನೇಹಿತ ಸತೀಶ್ನ ಉದಾಹರಣೆಯನ್ನು ತೆಗೆದುಕೊಳ್ತೀನಿ, ವಿವರಿಸ್ತೀನಿ. ಈಗ ನಮ್ಮ ಸತೀಶ್ಗೆ 27 ವರ್ಷ, ಅವನು 11 ಲಕ್ಷ ಗಳಿಸ್ತಾನೆ. ಆದರೆ ಅವನು ಯಾವುದೇ ತೆರಿಗೆ ಪಾವತಿಸದಿದ್ದರೂ ಅವನು ತನ್ನ ಆದಾಯವನ್ನು ITR ಮೂಲಕ ಪ್ರಕಟಿಸಬೇಕಾದ ಕಾರಣಕ್ಕೆ ಅವನು 3 ಲಕ್ಷದ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗೆ ಮೇಲಿದ್ದ. ಸೊ ಡಿಕ್ಲೇರಿಂಗ್ ಇನ್ಕಮ್ ಥ್ರೂ ITR ಡಸಂಟ್ ಆಟೋಮೆಟಿಕ್ಲಿ ಮೀನ್ ಯು ವಿಲ್ ಹ್ಯಾವ್ ಟು ಪೇ ಟ್ಯಾಕ್ಸಸ್. ಹೀಗಾಗಿ ITR ಮೂಲಕ ಆದಾಯವನ್ನು ಘೋಷಿಸೋದ್ರಿಂದ ನೀವು ಆಟೋಮೆಟಿಕ್ ಆಗಿ ತೆರಿಗೆ ಪಾವತಿಸಬೇಕಾಗತ್ತೆ ಅನ್ನೋದಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಸೊ ಬಿಫೋರ್ ಗೆಟ್ಟಿಂಗ್ ಇನ್ ಟು ದ ಆಕ್ಚುಯಲ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ITR ಫೈಲಿಂಗ್, ಲೆಟ್ ಮಿ ಟೆಲ್ ಯು ಅಬೌಟ್ ಸಮ್ ಡಾಕ್ಯುಮೆಂಟ್ಸ್ ದಟ್ ಯು ಶುಡ್ ಕೀಪ್ ರೆಡಿ. ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸಿದ್ಧವಾಗಿ ಇಡಬೇಕು ಅದನ್ನು ಹೇಳ್ತೀನಿ. ITR ರಿಟರ್ನ್ ಸಲ್ಲಿಸುವಾಗ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾದರೂ ಪೂರೈಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೋಬೇಕು. ಸ್ಟೆಪ್ 1, ಲಾಗಿನ್. ITR ಸಲ್ಲಿಸೋದಕ್ಕೆ ನೀವು ಮೊದಲು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಇಲ್ಲಿ ನೀವು ಈ ಪೋರ್ಟಲ್ನ ಫಸ್ಟ್ ಟೈಮ್ ಬಳಸ್ತಾ ಇದ್ರೆ ಬಳಸೋದಕ್ಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಲಾಗಿನ್ ಆಯ್ಕೆ ಮಾಡಿ. ರಿಜಿಸ್ಟರ್ ಆಯ್ಕೆ ಮಾಡಿದ್ರೆ ನಿಮ್ಮ ಪ್ಯಾನ್ ಹಾಕಿ ಮತ್ತು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ನಿಮ್ಮ ವಿವರಗಳನ್ನು ಹಾಕಬೇಕಾಗತ್ತೆ. ಉದಾಹರಣೆಗೆ ಹೆಸರು, ವಿಳಾಸ, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಗೆ ಒಂದು OTP ಕಳಿಸ್ತಾರೆ. 2 OTPಗಳನ್ನು ಹಾಕಿ. ಆಗ ಲಾಗಿನ್ ಮಾಡೋದಕ್ಕೆ ಲಾಗಿನ್ ಆಯ್ಕೆ ಮಾಡಿ ಮತ್ತು ನಿಮ್ಮ ಪ್ಯಾನ್, ಆಧಾರ್ ಅಥವಾ ಯೂಸರ್ ID ನಮೂದಿಸಿ. ಲಾಗಿನ್ ಆದ ನಂತರ ಈ ಫೈಲ್ ಮೇಲೆ ಹೋಗಿ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಯ್ಕೆ ಮಾಡಿ ಮತ್ತು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಕ್ಲಿಕ್ ಮಾಡಿ. ಸ್ಟೆಪ್ 2, ಸೆಲೆಕ್ಟಿಂಗ್ ದ ರೈಟ್ AY. ಹಾಗಾದರೆ ನೀವು 2024-25ರಲ್ಲಿ ಆದಾಯ ಗಳಿಸಿದ್ರೆ ತೆರಿಗೆಯನ್ನು FY 25-26ನಲ್ಲಿ ಲೆಕ್ಕ ಹಾಕಬೇಕು ಮತ್ತು ರಿಟರ್ನ್ ಸಲ್ಲಿಸಬೇಕಾಗತ್ತೆ. ನೀವು ಆದಾಯ ಗಳಿಸಿದ ವರ್ಷವನ್ನು PY ಪ್ರೀವಿಯಸ್ ಇಯರ್ ಅಂತ ಕರೆಯಲಾಗುತ್ತೆ ಮತ್ತು ಆದಾಯ ತೆರಿಗೆಗೆ ಒಳಪಟ್ಟಂಥ ವರ್ಷವನ್ನು ಅಸೆಸ್ಮೆಂಟ್ ಇಯರ್ ಅಂತ ಕರೀತಾರೆ. ಇದರಿಂದ ನೀವು 2024-25ಗಾಗಿ ITR ಸಲ್ಲಿಸಿದ್ರೆ
ಈ ಬಾರಿ ನಿಮ್ಮ AY ಅಂದರೆ ಅಸೆಸ್ಮೆಂಟ್ ಇಯರ್ 2025-26 ಆಗಿರುತ್ತೆ. ಈಗ ಈ ವಿವರಗಳನ್ನು ನೀವು ವಿಂಡೋನಲ್ಲಿ ಹಾಕಿ. ಮೋಡ್ ಆಫ್ ಫೈಲಿಂಗ್ ಅಡಿಯಲ್ಲಿ ಆನ್ಲೈನ್ ಆಯ್ಕೆ ಮಾಡಿ, ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ. ಈಗ ಸ್ಟೆಪ್ 3, ಟ್ಯಾಕ್ಸ್ ಪೇಯರ್ ಸ್ಟೇಟಸ್. ಈಗ ಪ್ರತಿಯೊಬ್ಬರು ಇನ್ಕಮ್ ಟ್ಯಾಕ್ಸ್ ಸಲ್ಲಿಸಲೇಬೇಕು. ಇಂಡಿವಿಜುವಲ್ಸ್, ಕಂಪನೀಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, AOP, BOI ಇತ್ಯಾದಿ. ಆದರೆ ನಾವು ಜನರು ಮತ್ತು ನಾನು ಇಂಡಿವಿಜುವಲ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ನೀವು ಎಷ್ಟಾದರೂ ಆಯ್ಕೆ ಮಾಡ್ಕೋಬೋದು ಮತ್ತು ಮುಂದಿನ ಹಂತಕ್ಕೆ ಹೋಗ್ಬೋದು. ಇದು ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಹಂತ, ಸರಿಯಾದ ITR ಆಯ್ಕೆ ಮಾಡೋದು. ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಸ್ಟೆಪ್ನಲ್ಲಿ ನೀವು ಸರಿಯಾದ ITR ಅನ್ನು ಆಯ್ಕೆ ಮಾಡ್ತೀರಿ. ಆ ಪ್ರಕ್ರಿಯೆಯನ್ನು ಇದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ 4, ಚೂಸಿಂಗ್ ದ ರೈಟ್ ITR. ಹೌದು, ನೀವು ಸರಿಯಾದ ITR ಆಯ್ಕೆ ಮಾಡೋದು. ಹಾಗಾದರೆ ಪ್ರಸ್ತುತ 7 ವಿವಿಧ ITR ಫಾರ್ಮ್ ಇರುತ್ತೆ. ಪ್ರತಿಯೊಂದು ಫಾರ್ಮ್ ವಿಶೇಷವಾಗಿ ಟ್ಯಾಕ್ಸ್ ಪೇಯರ್ಗಾಗಿ ಡಿಸ್ಕೌಂಟ್ ಮಾಡಲಾಗಿದೆ. ಈ ಹಂತದಲ್ಲಿ ನೀವು ITR ಫಾರ್ಮನ್ನು ಆಯ್ಕೆ ಮಾಡಬೇಕು. ಈಗ ನಿಮಗೆ ಅನ್ವಯಿಸುವ ITR ಬಗ್ಗೆ ತಿಳಿದಿದ್ದರೆ ಅದನ್ನು ಆಯ್ಕೆ ಮಾಡಿ ಮತ್ತು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವು ಹೆಲ್ಪ್ ಮೀ ಡಿಸೈಡ್ ವಿಚ್ ITR ಫಾರ್ಮ್ ಟು ಫೈಲ್, ಈ ಅಡಿಯಲ್ಲಿ ಬಲಭಾಗದಲ್ಲಿ ಪ್ರೊಸೀಡ್ ಬಟನನ್ನು ಆಯ್ಕೆ ಮಾಡಿ. ಆಯ್ಕೆ ಮಾಡಬಹುದು ಮತ್ತು ವೆಬ್ಸೈಟ್ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತೆ. ಆದರೆ 7 ITRಗಳಲ್ಲಿ ಒಟ್ಟು 4 ಮಾತ್ರ ವ್ಯಕ್ತಿಗಳಿಗೆ ಇದು ಅಪ್ಲೈ ಆಗುತ್ತೆ. ಹೀಗಾಗಿ ನಾನು ನಿಮಗೆ ಈ ITR ಫಾರ್ಮ್ಸ್ಗಳ ಬಗ್ಗೆ ಒಂದು ಸರಳ ವಿವರಣೆಗಳನ್ನು ಕೊಡ್ತೀನಿ. ಫಸ್ಟ್, ವಿ ಹ್ಯಾವ್ ITR 1. ಈ ITR ಮೂಲಕ ತೆರಿಗೆ ಕಟ್ಟಬೇಕು. ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ನಿಮ್ಮ ಹಣ, ಕೆಲಸ, ಮನೆ ಅಥವಾ ಇತರ ಮೂಲಗಳಿಂದ ಬಂದಿದೆ ಅಂತ ಇನ್ಫಾರ್ಮೇಷನ್ ಇರಬೇಕು. ಉದಾಹರಣೆಗೆ ಮಿಸ್ಟರ್ A ಅವನು NRI ಆಗಿದ್ದರೆ ಅವನು ITR 1 ಮೂಲಕ ತೆರಿಗೆ ಸಲ್ಲಿಸೋದಕ್ಕೆ ಆಗುವುದಿಲ್ಲ. ನೆಕ್ಸ್ಟ್, ವಿ ಹ್ಯಾವ್ ITR 2. ಈ ITR ಮೂಲಕ ತೆರಿಗೆ ಸಲ್ಲಿಸಬೇಕು ಅಂದರೆ ಇಂಡಿವಿಜುವಲ್ಸ್ ಅಥವಾ HUF ಇಬ್ಬರು ಇದನ್ನು ಬಳಸಬಹುದು. ಇದು ಅವರ ಉದ್ಯಮ ಅಥವಾ ಕೆಲಸದ ಹೊರಗಿನ ಮೂಲಗಳಿಂದ ಆದಾಯ ಪ್ರಕಟ ಮಾಡೋದಕ್ಕೆ ಬಳಸಬಹುದು. NRIಗಳು ಕೆಲಸ, ಮನೆ, ಬಂಡವಾಳ, ಲಾಭ ಅಥವಾ ಇತರ ಮೂಲಗಳಿಂದ ಹಣ ಗಳಿಸಿದ್ರೆ ಅವರು ITR 2 ಫಾರ್ಮನ್ನು ಸಲ್ಲಿಸಬಹುದು. ಹಾಗಾದರೆ ಉದಾಹರಣೆಗೆ NRI ಸ್ಟಾಕ್ ಮಾರ್ಕೆಟ್ನಿಂದ 50 ಲಕ್ಷ ಗಳಿಸಿದ್ರೆ ಈ ಫಾರ್ಮ್ ಬಳಸಬಹುದು. ಆದರೆ ಸರ್ಕಾರ ಎಕ್ಸೆಲ್ ಬೇಸ್ಡ್ ITR 2ನಲ್ಲಿ ಬದಲಾವಣೆ ಮಾಡಿದೆ. ಇದು 11 ಜುಲೈ 2025ರಂದು ಲೈವ್ ಆಗಿದೆ. ಮೊದಲು ನೀವು ಅನ್ಲಿಸ್ಟೆಡ್ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಇಟ್ಟಿದ್ರೆ ಅವುಗಳನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಮತ್ತು 1 ಅಕ್ಟೋಬರ್ 2024ರಿಂದ ಶೇರ್ ಕೊಳ್ಳುವ ಮೂಲಕ ಪಡೆದಂಥ ಹಣವನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಡಿಯಲ್ಲಿ ತೋರಿಸಿ ಮತ್ತು ಬಂಡವಾಳ ಲಾಭದ ಅಡಿಯಲ್ಲಿ NIL ಅಂತ ಗುರುತಿಸಬೇಕು. ನಂತರ ಡಿವಿಡೆಂಟ್ ಆದಾಯ ಬಹಿರಂಗಪಡಿಸುವುದಕ್ಕೆ ಹೊಸ ಲೈನ್ ಸೇರಿಸಲಾಗಿದೆ. ಇತ್ತೀಚೆಗೆ ನೀವು ರಿಯಲ್ ಎಸ್ಟೇಟ್ನ ಖರೀದಿ ಮತ್ತು ಮೇಂಟೆನೆನ್ಸ್ನ ಬಗ್ಗೆ ಸಪ್ರೇಟ್ ಆಗಿ ಮೆನ್ಷನ್ ಮಾಡಬೇಕು. ಹಾಗಾದರೆ ನಿಮ್ಮ ಆದಾಯ 50 ಲಕ್ಷಕ್ಕಿಂತ ಹೆಚ್ಚಿದ್ರೆ ನೀವು ಎಲ್ಲ ಆಸ್ತಿ ಪಾವತಿ ಮಾಡಬೇಕಾಗತ್ತೆ. ಈಗ ಈ ಥ್ರೆಶ್ಹೋಲ್ಡ್ನ 1 ಕೋಟಿಗೆ ಇನ್ಕ್ರೀಸ್ ಮಾಡಲಾಗಿದೆ. ಅದರ ಜೊತೆಗೆ 23 ಜುಲೈ 2024ಕ್ಕಿಂತ ಹಿಂದೆ ಮತ್ತು ನಂತರ ಬಂಡವಾಳ ಲಾಭದ ಸಪರೇಟ್ ಕಾಲಮ್ಗಳನ್ನು ಸೇರಿಸಲಾಗಿದೆ. ಫೈನಲಿ ಹೊಸ TDS ಕಾಲಮ್, ಇದು ನಿಮ್ಮ ಸೆಕ್ಷನ್ಗಳನ್ನು ಮೆನ್ಷನ್ ಮಾಡೋದಕ್ಕೆ ಯೂಸ್ ಮಾಡಲಾಗುತ್ತೆ. ಇದು ಮಾತ್ರ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಈಗ ಟ್ರೇಸಬಲ್ ನೀಡಬೇಕಾಗತ್ತೆ ಹಾಗೂ ATC ಕಡಿತ ಮತ್ತು ಹೋಮ್ ಲೋನ್ ಮೇಲೆ ಬಡ್ಡಿ ಬರೋದನ್ನ ಕೇಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೆಮೊರಿ ಸೇರಿಸೋದು ITR 2 ಮತ್ತು ITR 3 ಮಾತ್ರ ಎಕ್ಸೆಲ್ ಯುಟಿಲಿಟೀಸ್ ಮೂಲಕ. ಡೇಟಾದಂತೆ ITR 2ಗಾಗಿ ಮಾತ್ರ ಆನ್ಲೈನ್ ಮೂಲಕ ಫೈಲ್ ಮಾಡಬಹುದು. ಆದರೆ ITR 3ಗಾಗಿ ಇದು ಅವೈಲೇಬಲ್ ಇಲ್ಲ. ಹಾಗಾದರೆ ITR 1 ಮತ್ತು ITR 4 ಅನ್ನೋದು ITR ಫಾರ್ಮ್ಸ್ ಆಗಿದ್ದಾವೆ. ಹೀಗಾಗಿ ನೀವು ಫಾರ್ಮ್ಸ್ಗಳನ್ನು ಆಯ್ಕೆ ಮಾಡಿದ ನಂತರ ಮುಂದಿನ ಹಂತಗಳನ್ನು ನೋಡೋಣ. ಸ್ಟೆಪ್ 5, ಗೈಡ್ ಟು ITR 1 ಆ್ಯಂಡ್ ITR 4. ಇಲ್ಲಿ ನಿಮ್ಮ ಫಾರ್ಮ್ಸ್ನ ವಿಂಡೋ ಓಪನ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆಯ್ಕೆ ಮಾಡಿ. ಹೀಗಾಗಿ ITR 1 ಮಾತ್ರ ಇಡೀ ಪ್ರಕ್ರಿಯೆಯಲ್ಲಿ ಒಂದು ವಿಶಿಷ್ಟವಾದ ಬಾಕ್ಸ್ ತೆರೆದುಕೊಳ್ಳುತ್ತೆ. ಅದು ನಿಮ್ಮಿಂದ ಕೆಲವು ರೂಲ್ಸ್ ಪರಿಶೀಲಿಸೋದಕ್ಕೆ ಹೇಳುತ್ತೆ. ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಓದಿ ಅಗತ್ಯವಿರುವ ಆಯ್ಕೆಗಳನ್ನು ಆರಿಸಿ. ಎಲ್ಲರೂ ITR ರಿಟರ್ನ್ ಸಲ್ಲಿಸಬೇಕಾ? ಒಂದು ವೇಳೆ ನೀವು ಆದಾಯ ತೆರಿಗೆ ಲಿಮಿಟ್ಗೆ ಬರೋದಿಲ್ವಾದರೆ ಏನಾಗುತ್ತೆ? ರಿಮೆಂಬರ್, ನಾವು ಹಿಂದಿನ ಸಲ ಹೇಳಿದಂತೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ನಿಮ್ಮ ಬ್ಯಾಂಕ್ ಖಾತೆ, ಮೊಬೈಲ್ ನಂಬರ್ ಲಿಂಕ್ ಮಾಡಿರಬೇಕು. ಆದ್ದರಿಂದ ಇವತ್ತಿಗೆ ಬಹುತೇಕ ಮಾಹಿತಿ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ಉದಾಹರಣೆಗೆ ನಿಮ್ಮ 50,000 ಸ್ಯಾಲ್ರಿ ನಿಮ್ಮ XYZ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಈ ಅಕೌಂಟ್ ನಿಮ್ಮ ಆಧಾರ್, ಪ್ಯಾನ್ ಜೊತೆ ಲಿಂಕ್ ಮಾಡಿರೋದು ಯಾಕೆ ಅಂದರೆ ಪೋರ್ಟಲ್ನಿಂದ ಇನ್ಫೋನ ಆಟೋಮೆಟಿಕ್ ಆಕ್ಸೆಸ್ ಮಾಡಿ ಅದು ಪ್ರೀಫಿಲ್ ಮಾಡ್ತಾ ಇರುತ್ತೆ. ಇದು ನಿಮಗೆ ತುಂಬ ಈಸಿ ಮಾಡುತ್ತೆ.
ಎರರ್ಸ್ ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಬ್ಯಾಕ್ ಟು ದ ಪಾಯಿಂಟ್, ಈ ಪ್ರೀಫಿಲ್ಡ್ ಡೇಟಾನ ಒಮ್ಮೆ ಒಂದೊಂದಾಗಿ ಚೆಕ್ ಮಾಡಬೇಕು. ಯಾವುದಾದ್ರೂ ಡೀಟೇಲ್ ರಾಂಗ್ ಇದ್ದರೆ ನೀವು ಎಡಿಟ್ ಮಾಡಬೇಕು. ಯಾವುದೋ ಇನ್ಫೋ ಇಲ್ಲ ಅಂದರೆ ಮ್ಯಾನ್ಯುವಲಿ ಎಂಟರ್ ಮಾಡಬೇಕು. ಆದರೆ ಒಂದು ವಿಷಯವನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೆಕ್ಷನ್ 115 BSc ಅಂದರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಇಸ್ ಡಿಫಾಲ್ಟ್. ಅಂದರೆ ಸಿಸ್ಟಮ್ ಇದನ್ನು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡುತ್ತೆ. ನೀವು ಓಲ್ಡ್ ರೆಜಿಮನ್ನು ಯೂಸ್ ಮಾಡಬೇಕು ಅಂದರೆ ಆ ಇನ್ಫೋ ವ್ಯಾಲಿಡೇಟ್ ಮಾಡೋ ಸಮಯದಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಆಪ್ಟ್ಔಟ್ ಮಾಡಬೇಕು. ಹೀಗೆ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫೈಲಿಂಗ್ ಸೆಕ್ಷನ್ ಆಫ್ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ನೋ ಅನ್ನೋ ಆಪ್ಷನ್ ಆಟೋ ಸೆಲೆಕ್ಟ್ ಆಗಿರುತ್ತೆ. ನೀವು ನ್ಯೂ ಟ್ಯಾಕ್ಸ್ ರೆಜಿಮ್ನಿಂದ ಆಪ್ಟ್ಔಟ್ ಆಗಬೇಕು ಅಂದರೆ ಎಸ್ ವಿದಿನ್ ಡ್ಯೂ ಡೇಟ್ ಅಥವಾ ಎಸ್ ಬಟ್ ಬಿಯಾಂಡ್ ಡ್ಯೂ ಡೇಟ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ನಂತರ ಫಾರ್ಮ್ 10 IEA ಫೈಲ್ ಮಾಡಿದ ದಿನಾಂಕ, ಡೇಟ್ ಆಫ್ ಫೈಲಿಂಗ್, ಅಕ್ನಾಲಜ್ಮೆಂಟ್ ನಂಬರ್ ಮತ್ತು ರಿಟರ್ನ್ ಫೈಲ್ ಮಾಡೋ ಡ್ಯೂ ಡೇಟ್ ಎಂಟರ್ ಮಾಡಬೇಕು. ಒಂದ್ಸಲ ಇನ್ಕಮ್ ಮತ್ತು ಡಿಡಕ್ಷನ್ ಡೀಟೇಲ್ಸ್ ಹಾಕಿದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕ್ರೀನ್ನಲ್ಲಿ ನಿಮಗೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ತೋರಿಸುತ್ತೆ. ಯಾವುದೇ ಟ್ಯಾಕ್ಸ್ ಡ್ಯೂ ಇಲ್ಲ ಅಂದರೆ ಅಥವಾ ನಿಮಗೆ ರೀಫಂಡ್ ಬರೋದು ಎಲಿಜಿಬಲ್ ಇದ್ದರೆ ಇದನ್ನು ಡಿಸ್ಪ್ಲೇ ಮಾಡುತ್ತೆ ಮತ್ತು ನಿಮ್ಮನ್ನು ಪ್ರಿವ್ಯೂ ರಿಟರ್ನ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ರಿಟರ್ನ್ ಫೈಲ್ ಡೌನ್ಲೋಡ್ ಅಥವಾ ಪ್ರಿಂಟ್ ಮಾಡ್ಕೋಬೋದು. ವಿಂಡೋ ಕೆಳಗಡೆ ಪೇ ನೌ ಅಥವಾ ಪೇ ಲೇಟರ್ ಅನ್ನೋ ಆಪ್ಷನ್ ಇರುತ್ತೆ. ಪೇ ನೌ ಆಯ್ಕೆ ಮಾಡಿದ್ರೆ ನಿಮಗೆ ಬೇಕಾದ ಪೇಮೆಂಟ್ ಗೇಟ್ವೇಗೆ ರೀಡೈರೆಕ್ಟ್ ಆಗುತ್ತೆ. ಬಟ್ ವೆಯ್ಟ್, ITR ಫೈಲಿಂಗ್ ಇನ್ನೂ ಮುಗಿದಿಲ್ಲ. ಪೇಮೆಂಟ್ ಆಯಿತು ಅಂದರೆ ಕ್ಲಿಕ್ ಬ್ಯಾಕ್ ಟು ರಿಟರ್ನ್ ಫೈಲಿಂಗ್. ನಂತರ ಪ್ರಿವ್ಯೂ ರಿಟರ್ನ್ ಸೆಲೆಕ್ಟ್ ಮಾಡಿ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಯುವರ್ ರಿಟರ್ನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿನ ಪ್ರೀ ಫೈಲಿಂಗ್ ಇನ್ಫೋ ಒಮ್ಮೆ ವೆರಿಫೈ ಮಾಡಿಕೊಡಿ. ನಂತರ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ಆಗ ಸೆಲೆಕ್ಟ್ ಪ್ರೊಸೀಡ್ ಟು ಪ್ರಿವ್ಯೂ ಮಾಡಿದ್ಮೇಲೆ ಸೆಲೆಕ್ಟ್ ಪ್ರೊಸೀಡ್ ಟು ವ್ಯಾಲಿಡೇಷನ್ ಆಯಿತು ಅಂದರೆ ಕ್ಲಿಕ್ ಪ್ರೊಸೀಡ್ ಟು ವೆರಿಫಿಕೇಷನ್. ಕಂಪ್ಲೀಟ್ ಯುವರ್ ವೆರಿಫಿಕೇಷನ್ ಪೇಜ್ನಲ್ಲಿ ನಿಮಗೆ ಕಂಫರ್ಟೇಬಲ್ ಆಪ್ಷನ್ ಚೂಸ್ ಮಾಡಿ. ಕ್ಲಿಕ್ ಕಂಟಿನ್ಯೂ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ, ರಿಟರ್ನ್ ವೆರಿಫೈ ಮಾಡೋದು ಕಂಪಲ್ಸರಿ. ಅದರಲ್ಲಿ ಕೂಡ ಈ ವೆರಿಫೈ ನೌ ಆಪ್ಷನ್ ಯೂಸ್ ಮಾಡೋದು ಈಸಿಯೆಸ್ಟ್ ಆ್ಯಂಡ್ ರೆಕಮೆಂಡೆಡ್. ಈ ಎಲ್ಲ ಸ್ಟೆಪ್ಸ್ ಮುಗಿದ ಮೇಲೆ ನಿಮ್ಮ ITR ಸಕ್ಸಸ್ಫುಲಿ ಫೈಲ್ ಆಗಿರುತ್ತೆ. ಆದರೆ ಜಾಸ್ತಿ ಜನ ಮಾಡೋ ಒಂದು ಕಾಮನ್ ಮಿಸ್ಟೇಕ್ ನೀವು ಮಾಡಬೇಡಿ, ಅದು ಡ್ಯೂ ಡೇಟ್ ಮಿಸ್ ಮಾಡೋದು. ಸೊ ಮೈಂಡ್ ಇಟ್, ITR ಫೈಲ್ ಮಾಡುವಾಗ ಡ್ಯೂ ಡೇಟ್ ಆದರೆ ಅದು ಈ ವರ್ಷ ಸೆಪ್ಟೆಂಬರ್ 15ಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಆ್ಯಂಡ್ ಡ್ಯೂ ಡೇಟ್ ಮಿಸ್ ಮಾಡಿದ್ರೆ ನಿಮಗೆ ಫೈನ್ ಆಗುತ್ತೆ. ಮಿನಿಮಮ್ 1,000 ರೂಪಾಯಿಂದ 5,000 ರೂಪಾಯಿವರೆಗೆ. ಅಷ್ಟೇ ಅಲ್ಲ, ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಮೇಲೆ 1% ಇಂಟ್ರೆಸ್ಟ್ ಪರ್ ಮಂತ್ನ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ 10,000 ಟ್ಯಾಕ್ಸ್ ಡ್ಯೂ ಇದೆ ಫಾರ್ 3 months ಅಂದರೆ ಅರೌಂಡ್ 300 ರೂಪೀಸ್ ಇಂಟ್ರೆಸ್ಟ್ ಆಗುತ್ತೆ. ಜೊತೆಗೆ ಫೈನ್ ಕೂಡ. ಇಷ್ಟು ಮಾತ್ರ ಅಲ್ಲ, ಲೀಗಲ್ ನೋಟಿಸ್ ಬರಬಹುದು, ಬೆನಿಫಿಟ್ಸ್ ನಷ್ಟ ಆಗ್ಬೋದು. ಆದ್ದರಿಂದ ರಿಸ್ಕ್ ತಗೋಬೇಡಿ. ರಿಟರ್ನ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೇಗ ಫೈಲ್ ಮಾಡಬೇಕು. ಫೈಲಿಂಗ್ ಎರರ್ಸ್ನ ಅವಾಯ್ಡ್ ಮಾಡೋದಕ್ಕೆ ನೀವು AIS, TIS ಮತ್ತು 26AS ಅನ್ನು ಯೂಸ್ ಮಾಡ್ಬೋದು. ಇವು ಬೇಸಿಕಲಿ ಟ್ಯಾಕ್ಸ್ ರಿಪೋರ್ಟ್ ಕಾರ್ಡ್ಸ್ ಅಂತೆ ವರ್ಕ್ ಮಾಡುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, TDS ಇನ್ಫೋನ ಡಿಸ್ಪ್ಲೇ ಮಾಡ್ತವೆ. ನೀವು ಯಾವುದಾದ್ರೂ ಡೀಟೇಲನ್ನು ಮರ್ತಿದ್ರೆ ನೀವು ಇವುಗಳನ್ನು ನೋಡಿ ರೀಚೆಕ್ ಮಾಡಬಹುದು. ಲೆಟ್ಸ್ ಗೋ ಒನ್ ಬೈ ಒನ್. ಫಸ್ಟ್ 26AS. ಇದು 2008-9 ಅವೈಲೇಬಲ್ ಇದೆ, ಬಟ್ ರೀಸೆಂಟ್ ಆಗಿ ಚೇಂಜ್ ಆಯಿತು ಫ್ರಮ್ AY 23-24ನಲ್ಲಿ. ಇದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ನಲ್ಲಿ ಸಿಗುತ್ತೆ ಮತ್ತು ಇದು ಎಲ್ಲ ಡೀಟೇಲ್ಸನ್ನು ತೋರಿಸುತ್ತೆ. ಗ್ರಾಸ್ ಇನ್ಕಮ್, TDS ಡಿಡಕ್ಟೆಡ್, TCS ಕಲೆಕ್ಟೆಡ್ ಬೇಸ್ಡ್ ಆನ್ ಯುವರ್ PAN. ITR ಫೈಲ್ ಮಾಡ್ತಾ ಇರೋರು ಈ ಡೇಟಾ ಕರೆಕ್ಟಾಗಿ ಹಾಕಬೇಕು, ಇಲ್ಲ ಅಂದರೆ ನೋಟಿಸ್ ಬರ್ಬೋದು. ನೀವು 26AS ಚೆಕ್ ಮಾಡಬೇಕು. ಈ ಡೇಟಾ ಬೇಸ್ ಮೇಲೆ 5 ಹೆಡ್ಸ್ ಆಫ್ ಇನ್ಕಮ್ ಮೇಲೆ ಡಿಡಕ್ಟ್ ಆಗಿರೋ TDS, ಕ್ಯಾಶ್ ಡೆಪಾಸಿಟ್ ಮತ್ತು ವಿಡ್ರಾವಲ್ಸ್, ಶೇರ್ ಟ್ರೇಡಿಂಗ್ ಸಂಬಂಧಿತ ಟ್ರಾನ್ಸಾಕ್ಷನ್ಸ್, ಪ್ರಾಪರ್ಟಿ ಪರ್ಚೇಸ್ ಡೇಟಾ, ಇಯರ್ಲಿ FD RD ಡೆಪಾಸಿಟ್ಸ್, ನಿಮ್ಮ ಪ್ಯಾನ್ಗೆ ಲಿಂಕ್ ಆಗಿರೋ GST ಮೇಲೆ ಫೈಲ್ ಆಗಿರೋ GST ಟರ್ನ್ಓವರ್ ಆ್ಯಂಡ್ ಮಚ್ ಮೋರ್. ಟ್ಯಾಕ್ಸ್ ಪೇ ಮಾಡೋದು ಅದು ನಿಮ್ಮ ಡ್ಯೂಟಿ ಆ್ಯಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಅಷ್ಟೇ ಅಲ್ಲ, ಇದು ಹಲವಾರು ಇಂಪಾರ್ಟೆಂಟ್ ವರ್ಕ್ಸ್ಗಾಗಿ ಯೂಸ್ ಆಗುತ್ತೆ. ಉದಾಹರಣೆಗೆ ಬ್ಯಾಂಕ್ನಲ್ಲಿ ಲೋನ್ ಅಪ್ಲೈ ಮಾಡಬೇಕು ಅಂತ ಆದರೆ ITR ಆಕ್ಟ್ಸ್ ಆಸ್ ಯುವರ್ ಇನ್ಕಮ್ ಪ್ರೂಫ್ ಇವನ್ ಇಫ್ ಟ್ಯಾಕ್ಸ್ ಇಸ್ ಡ್ಯೂ. ಮೋರ್ ಓವರ್, ನೀವು ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಒಳಗಿದ್ರೂ ಸಹ ನಿಮ್ಮ ಟ್ಯಾಕ್ಸ್ ರೆಡ್ಯೂಸ್ ಮಾಡಲಿಕ್ಕೆ ಲೀಗಲ್ ವೇ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ITR ಫೈಲ್ ಮಾಡೋದು ಹೇಗೆ, ITR ಅಂದರೆ ಏನು, ಇದರಿಂದ ಆಗುವಂಥ ಲಾಭ ಏನು ಎಲ್ಲವನ್ನ ತಿಳ್ಕೊಂಡ್ರಿ. ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಇದಾಗಿತ್ತು ಅಂತ ಭಾವಿಸ್ತೀನಿ. ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ವೆಸ್ಟ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.